ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ, ವ್ಲಾಗ್ ಅನ್ನೋದು ನೆನ್ನೆ ಶುಕ್ರವಾರದಿಂದ ಬೆಳಗ್ಗೆ ಶನಿವಾರ ಮಾರ್ನಿಂಗ್ ರೂಟೀನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೊನೆ ತನಕ ನೋಡಿ, ಒಂದು ಲೈಕ್ ಅಂತೂ ಕೊಡಿ. ನನ್ನ ಮಗಳಿಗೆ ಕಣ್ರಿ ಸೋಮವಾರ ಸಂಜೆಯಿಂದ ನಿಜ ಹೇಳ್ಬೇಕಂದ್ರೆ ಇವತ್ತಿನ ತನಕ ಅವಳಿಗಿನ್ನೂ ಎದ್ದೇಳ್ತಾ ಇಲ್ಲ. ಸ್ವಲ್ಪ ಹಂಗೆ ಎಚ್ಚೆತ್ತರಿಸ್ಕೊತಾ ಇದ್ದಾಳೆ ಅಷ್ಟೇ. ಅವಳಿಗೆ ಹುಷಾರಿಲ್ಲ. ಈ ಮಕ್ಕಳಿಗಾಗೋದಾಗುತ್ತೆ ಅಂತ ನೋಡಿ, ಸಂಧಿ ಆಗುತ್ತೆ, ಮಕ್ಕಳಿಗಾಗೋದಾಗುತ್ತೆ ಅನ್ನೋದು ಆ ಮಕ್ಕಳಿರೋರ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಅದು ಏನು ಅಂತ. ಅದು ಕಣ್ಣು ಮತ್ತು ರೆಪ್ಪೆ ಎಲ್ಲ ಮೇಲಕ್ಕೆ ನಿಗಡ್ಕೊಂಡಿರೋ ಥರ ಇರೋದು, ಕಿವಿ ಎಲ್ಲ ತಣ್ಣಕ್ಕಿರುತ್ತೆ. ಈ ಮಕ್ಕಳಿಗಾಗೋದು ಸಂಧಿ ಆಗಿತ್ತು. ನಾನು ಫಸ್ಟ್ ಇಕ್ಕಿಸ್ದೆ, ಸುಟ್ಟಿಗೆ ಅನ್ನೋದು ಇಕ್ಕಿಸ್ದೆ, ಹಿಡಿಲಿಲ್ಲ. ಮತ್ತು ಬೇರೆಯವ್ರ ಹತ್ರ ಹೋಗಿ ಇಕ್ಕಿಸ್ದೆ ಕಣ್ರಿ ಸುಟ್ಟಿಗೆ ಅನ್ನೋದು. ಅದು ಮತ್ತು ಬೇರೆ ಒಬ್ಬರ ಹತ್ರ ಹೋಗಿ ಹಿಡಿಸ್ದೆ. ಇವಾಗ ಸ್ವಲ್ಪ ಚೇತರಿಸ್ಕೊತಾ ಇದ್ದಾಳೆ ಕಣ್ರಿ. ಮತ್ತು ಅವಳಿಗೆ ಆ ಥರ ಆಗಿತ್ತು. ಇದು ಇವಾಗ ನಾವು ಒಂದು ಆ ಥರ ಆಗಿದ್ದಕ್ಕೆ ಇವಾಗ ನಾವು ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ಮಾರಮ್ಮ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಇವಾಗ ಗೊಡ್ಡಮ್ಮ ಹತ್ರ ಹೋಗ್ಬಿಟ್ಟು ಮಕ್ಕಳು ತಣ್ಣಕ್ಕಾಗಲಿ ಅಂತ ಹೇಳಿಬಿಟ್ಟು ನಾವು ಅನ್ನ ಮತ್ತು ಮೊಸರು ಅದರೊಳಗಡೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಗೊಡ್ಡಮ್ಮ ಹತ್ರ ಇಕ್ಬಿಟ್ಟು ಬರ್ತೀವಿ. ಯಾಕಂದರೆ ಮಕ್ಕಳು ತಣ್ಣಕ್ಕಾಗಲಿ, ಏನಾದರೂ ಈ ಸಂಧಿ ಇದ್ದರೆ ತಣ್ಣಕ್ಕೆ ಹೊರಟೋಗ್ಬಿಡಲಿ ಅಂತ. ಏನಂದರೆ ಒಬ್ಬೊಬ್ರಿಗೆ ಗಂಡ್ರಿ, ಇದು ನನಗೆ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ, ಅವಳಿಗೆ ತುಂಬ ಮೋಷನ್ಸು, ವಾಂತಿ, ಊಟ ತಿಂದಿದ್ದು ಏನೂ ಇರ್ತಾಯಿಲ್ಲ, ಹಂಗಂಗೆ ವಾಮಿಟ್ ಮಾಡೋದು, ಬೇದಿ ಹೊಡಿಯೋದು, ಈ ಥರ ಆಗ್ತಾಯಿತ್ತು ಕಣ್ರಿ. ಅದಕ್ಕೆ ಒಬ್ಬರು ನಮಗೆ ಹೂವು ಹಾಕೋರು ಹತ್ರ ಕೇಳಿದ್ರೆ ಅವ್ರು ಊರ ಹತ್ರ ಹೋಗಿ ಸುಟ್ಟಿಗೆ ಅನ್ನೋದು ಇಸ್ಕೊಬಂದೆ. ಹಿಂಗೆ ಮಾಡಮ್ಮ, ಇಳೆ ತೆಗೆದ್ಬಿಟ್ಟು ಬೇವಿನ ಮರದ ಕಡೆ ಇಕ್ಬಿಡ್ಬಾ, ಇಲ್ಲಾಂದರೆ ಎಕ್ಕದ ಕೆಳಗಡೆ ಇಕ್ಬಿಡ್ಬಾ ಅಂತ ಹೇಳಿದ್ರು. ನಾವು ಮಾಡೋದೆಲ್ಲ ಒಳ್ಳೆ ರೀತಿಯೇ ಕಣ್ರಿ. ಯಾರಿಗೂ ಕೆಡುಕು ಅನ್ನೋದು ಇದ್ರಲ್ಲಿ ಬೇಯಿಸಿಲ್ಲ. ಹೇಳ್ಬೇಕಂದ್ರೆ ನಮ್ಗೆ ಆ ಥರ ಏನು ಹೇಳ್ತೀನಿ ನೋಡಿ, ಮಾಟ ಮಂತ್ರ ಮಾಡಿಸೋದು, ಇನ್ನೊಂದು ಮಾಡಿಸೋದು, ಅದು ನಮ್ಮ ಜಾಯಮಾನದಲ್ಲಿ ಬಂದಿಲ್ಲ ಕಣ್ರಿ. ಹೇಳ್ಬೇಕಂದ್ರೆ ಹಂಗೆ ಮಾಡಿಸಿದ್ರು ನಮಗೆ ಉಲ್ಟಾ ಹೊಡಿಯುತ್ತೆ. ಯಾಕಂತೀರ, ಇವಾಗ ಚೆನ್ನಾಗಿರ್ಬೋದು ಅಷ್ಟೇ. ಅದು ಒಂದಲ್ಲ ಒಂದು ದಿವಸ ಕರ್ಮ ಅನ್ನೋದು ಬಿಡಲ್ಲ. ಆ ಥರ ನಾವು ಯಾವತ್ತೂ ಮಾಡ್ಸೋಕ್ಕೂ ಹೋಗಲ್ಲ. ಅದು ನಮಗೆ ಗೊತ್ತೂ ಇಲ್ಲ. ಹೇಳ್ಬೇಕಂದ್ರೆ ಮಗುಗೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಇಳೆ ತೆಗೆದುಬಿಟ್ಟು ಒಂದು ಬೇವಿನ ಮರದ ಹತ್ರ, ಅದು ಮನೆ ಮುಂದೆನೂ ಅಲ್ಲ ಕಂಡು ಸ್ವಲ್ಪ ದೂರನೇ ರೋಡ್ ಸೈಡಲ್ಲಿ ಇರೋದು, ಇಕ್ಬಿಟ್ಟು ಬಂದಿದ್ರೆ ಅವ್ರ ಹಸ್ಬೆಂಡು ಈ ಥರ ಅವ್ರಿಗೆ ಏನು ಗೊತ್ತಾಗಿರುತ್ತೆ, ನಮ್ಮ ಸಂಪ್ರದಾಯ ಆಗಲಿ ಏನೂ ಗೊತ್ತಿರಲ್ಲ. ಬಂದು ಹಿಂಗೆ ಮಗುಗೆ ಊಟ ತಿನ್ನಿಸ್ತಾ ಇದ್ದೀನಿ ಕಣ್ರಿ, ಆ ಕಡೆ ಇಕ್ಬಿಟ್ಟು ಬಂದಿರೋದು, ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಬಂದು ಜಗಳನೇ ಮಾಡಿಬಿಟ್ರು. ಯಾಕೆ ಅಲ್ಲಿಕ್ಕಿರೋದು ಏನು ಅಂತ. ಯಾಕಂದರೆ ನಮ್ಮ ಹಿಂದೂಸ್ಗಾದ್ರೆ ಗೊತ್ತಾಗಿರುತ್ತೆ ಸಂಪ್ರದಾಯ ಏನು ಎತ್ತ ಅನ್ನೋದೆಲ್ಲ ಗೊತ್ತಿರುತ್ತೆ. ಇವ್ರಿಗೆ ಏನು ಗೊತ್ತಾಗುತ್ತೆ, ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಬಂದುಬಿಟ್ಟು ಒಂದೇ ಸೇರಿ ಜಗಳ. ಅದು ತೆಗೆದುಬಿಡಿ, ಫಸ್ಟು ನೀವು ಯಾಕೆ ಇಕ್ಕಿರೋದಲ್ಲೆಲ್ಲ ಇಕ್ಕಬಾರ್ದು, ಫಸ್ಟು ತೆಗೆದುಬಿಡಿ ಅಂತೇಳ್ಬಿಟ್ಟು ಹೋಗಿ ಲಾಸ್ಟಿಗೆ ತೆಗೆದುಬಿಟ್ವಿ. ಅಲ್ಲಮ್ಮ ಮಗುಗೆ ಹುಷಾರಿಲ್ಲ, ತಣ್ಣಕ್ಕಿರಲಿ ಅಂತ ಮಾಡಿರೋದಷ್ಟೇ, ಇನ್ನೇನೋ ಉದ್ದೇಶದಿಂದ ನಾವು ಮಾಡಿಲ್ಲ. ಮಾಟ ಮಂತ್ರ ಶುದ್ರ ಪೂಜೆಗಳೆಲ್ಲ ನಮಗೆ ಬರಲ್ಲ ತಾಯಿ, ಆ ಥರವೆಲ್ಲ ಏನೂ ಮಾಡಿಸಿಲ್ಲ ನಾವು ಅಂತ ಹೇಳಿದ್ರು ಏನೋ ಮೇಲ್ಮೇಲೆ ಜಗಳಕ್ಕೆ ಬರೋದು. ಫಸ್ಟು ತೆಗೀರಿ ಅಂತ ಹೋಗಿ ಲಾಸ್ಟಿಗೆ ತೆಗೆದುಬಿಟ್ಟು ಬೇರೆ ಕಡೆ ಇಕ್ಬಿಟ್ವಿ. ನಿಜ ಕಣ್ರಿ, ಒಬ್ಬೊಬ್ಬರು ಅರ್ಥ ಮಾಡ್ಕೊತಾರೆ, ಒಬ್ಬೊಬ್ಬರು ಅರ್ಥ ಮಾಡ್ಕೊಳಲ್ಲ. ನಮ್ಮ ಸಂಪ್ರದಾಯ ಏನು ಎತ್ತಂತ ಗೊತ್ತಿರೋರ್ಗಾದರೆ ಎಲ್ಲ ಅರ್ಥ ಆಗುತ್ತೆ. ಅವ್ರಿಗೆ ಏನು ಗೊತ್ತಾಗಿರುತ್ತೆ ಹೇಳ್ರಿ. ನನಗೆ ಯಾಕೋ ನಿಜ ಬೇಜಾರಾಗೋಯ್ತು. ಅವತ್ತು ರಾತ್ರಿನೂ ನೈಟ್ ನಿದ್ದೆನೇ ಬಂದಿಲ್ಲ. ಹೇಳ್ಬೇಕಂದ್ರೆ ಏನಪ್ಪ ಜನ ಹಿಂಗೆಲ್ಲ ಇರ್ತಾರ, ಮಾಡಿಸೋರು ಎಲ್ಲೋ ಇರ್ತಾರೆ ಕಣ್ರಿ. ನಿಜ ಹೇಳ್ಬೇಕಂದ್ರೆ ನಮಗೆ ಆ ಥರ ನಮ್ಮ ಇದನ್ನಲ್ಲೇ ಬಂದಿಲ್ಲ, ನಮ್ಮ ಜಾಯಮಾನದಲ್ಲೇ ಆ ಥರ ಬಂದಿಲ್ಲ. ನಾವು ಯಾರಿಗೂ ಸುದ್ದಿಗೂ ಹೋಗಲ್ಲ, ಯಾರನ್ನೂ ಮಾತಾಡಲ್ಲ. ಈ ಕಾಲ ಹೆಂಗಂದರೆ ಜನ ಕಾಲ ಹಂಗೆ ಇದೆ, ಜನ ಸರಿ ಇಲ್ಲ. ಹೇಳ್ಬೇಕಂದ್ರೆ ಅವ್ರು ಏನೇನು ಅವ್ರಿಗೆಲ್ಲ ರೂಢಿ ಇರುತ್ತೇನೋ ಆ ಥರ ಎಲ್ಲ ಮಾಡಿಸೋದು ಅದೆಲ್ಲ. ನಮ್ಗೆ ಆ ಥರ ರೂಢಿ ಇಲ್ಲ ಕಣ್ರಿ. ಏನಿದ್ರು ದೇವ್ರನ್ನ ನಂಬ್ತೀವಿ, ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ದೇವ್ರ ಮೇಲೆ ಭಾರ ಹಾಕ್ತೀವಿ, ಮುಂದಕ್ಕೆ ಹೋಗ್ತೀವಿ ಅಷ್ಟೇ ಹೊರತು ಇನ್ನೊಬ್ರು ಹಾಳಾಗೋಗಲಿ ಆ ಥರ ಎಲ್ಲ ಉದ್ದೇಶ ಅಂತೂ ನಮಗೆ ಖಂಡಿತ ಇಲ್ಲ ಕಣ್ರಿ. ಮಗಳಿಗೆ ಅವಳು ಒಂದು ವಾರದಲ್ಲೇ ಕಣ್ರಿ, ಅವಳಿಗೆ ಎಷ್ಟು ಸಣ್ಣ ಹೋಗ್ಬಿಟ್ಟಿದ್ದಾಳೆ ಅಂದರೆ, ಅವಳು ಕಟ್ಟಿರೋ ದಾರ ಹಂಗಂಗೆ ಉದುರೋಗ್ಬಿಡುತ್ತೆ, ಅಷ್ಟು ಸಣ್ಣ ಹೋಗ್ಬಿಟ್ಟಿದ್ದಾಳೆ. ಯಾವುದೇ ಮಕ್ಕಳಿಗಾಗಲಿ ವಾಂತಿ ಮತ್ತು ಬೇದೆ ಆದರೆ ಎಷ್ಟು ಅವ್ರಿಗೆ ಹೊಟ್ಟೆ ಊಟ ಸೇರಲ್ಲ, ಏನೂ ಇಲ್ಲ. ನಾವು ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ, ವೈರಲ್ ಫೀವರು ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ಒಂದು ಬ್ಲಡ್ ಚೆಕಪ್ ಕೊಟ್ಟರೆ ವೈರಲ್ ಫೀವರು ಅಂತ ಕೊಟ್ಟರು, ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. 3 ದಿವಸ ಕಂಪಲ್ಸರಿ ಹಾಕು, 3 ದಿವಸ ಹಾಕಿದ್ರೆ ನೋಡೋಣ, 3 ದಿವಸ ಏನು ಹಿಡಿಲಿಲ್ಲ ಅಂದರೆ ಮತ್ತೆ ಕರ್ಕೊಬಂದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ 3 ದಿವಸ, ಇವತ್ತಿಗೆ ಶನಿವಾರಕ್ಕೆ 3 ದಿವಸ ಆಯಿತು ಕಣ್ರಿ. ನಿನ್ನೆ ಶುಕ್ರವಾರ ಹಂಗೆ ಮೇಲಕ್ಕೆ ಎದ್ದಿದ್ದಾಳೆ. ನಿಜ ಹೇಳ್ಬೇಕಂದ್ರೆ
ಮಲ್ಕೊಂಡೇ ತೂಗುಡಿಸ್ತಾ ಇದ್ಲು ಕಣ್ರಿ. ನಾನು ಫಸ್ಟು ಇಕ್ಕಿಸ್ದೆ, ಅದು ಯಾಕೋ ಹಿಡಿಲಿಲ್ಲ, ಮತ್ತೆ ಇಕ್ಕಿಸ್ದೆ. ಸ್ವಲ್ಪ ಪರವಾಗಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಜನ ಹೆಂಗೆ ಇರ್ತಾರೆ ಅನ್ನೋದು ಮಾತ್ರ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ಉದ್ದೇಶಪೂರ್ವಕವಾಗಿ ಏನೂ ಇಲ್ಲ ಕಣ್ರಿ. ನಮ್ಗೆ ಅಸಲಿಗೆ ಅವ್ರ ಮುಖನೂ ನಾನು ನೋಡಿಲ್ಲ, ಏನೂ ಇಲ್ಲ. ಆವತ್ತೇ ನಾನು ನೋಡಿದ್ದು ಅವ್ರ ಮನೆ ಇರೋದು ಯಾವ ಕಡೆನೋ, ಅವ್ರು ಬಂದಿದ್ದು ಯಾವ ಕಡೆನೋ. ಏನೋ ಅಮ್ಮ ಹೊಡಿಯೋ ಥರನೇ ಬರ್ತಾಯಿದ್ರಳೆ ಮೇಲೆ. ಅಯ್ಯೋ ಹೋಗಮ್ಮ, ಸುಮ್ಮನೆ ಮಕ್ಕಳಿಗೆ ಮಾಡಿರೋದು, ಇನ್ನೇನು ಇಲ್ಲ, ನಮ್ಗೆ ಆ ಥರ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದು. ಏನಂದರೆ ಒಬ್ಬೊಬ್ಬರು ಸೂಕ್ಷ್ಮ ಸ್ವಭಾವದವ್ರು ಇರ್ತಾರೆ ಕಣ್ರಿ. ಅವ್ರಿಗೊಂದು ಮಾತಂದರೆ, ಯಾರೇ ಆಗಲಿ, ನನಗೂ ಅಷ್ಟೇ, ಯಾರಾದರೂ ಒಂದು ಮಾತಂದರೆ ಸಹಿಸಲ್ಲ. ಅವರು ಅಂದಿರೋ ಮಾತಿಗೆ ನೈಟೆಲ್ಲ ನಿದ್ದೆ ಇಲ್ಲ, ಏನು ಹಂಗೆ ತೆಗೆದುಬಿಟ್ವಿ. ಲಾಸ್ಟಿಗೆ ಈ ಬಿಡು ನಮ್ಮದೇ ತಪ್ಪು ಇಕ್ಕಿದ್ದು ಅಂತೇಳ್ಬಿಟ್ಟು ತೆಗೆದುಬಿಟ್ವಿ. ಒಟ್ಟಿನಲ್ಲಿ ಜನ ಹೆಂಗಿರ್ತಾರಲ್ವಾ. ಅಯ್ಯೋ ಈ ಕಾಲದ ಜನ ನಿಜ ಹೆಂಗಿರ್ತಾರೋ. ಒಬ್ಬೊಬ್ರಿಗೆ ಮಾಡಿಸಿ ರೂಢಿ ಇರುತ್ತೇನೋ, ಅವ್ರು ಹಂಗೆಲ್ಲ ಮಾತಾಡ್ಕೊತಾರೆ ಅಷ್ಟೇ. ಅವತ್ತು ನೈಟಿಗೆ ಈ ಕಾಲದಲ್ಲಿ ನಾವು ಬೆಳಿಬೇಕಂದ್ರೆ ಯಾರೇನು ಅಂದ್ಕೊಂಡು, ನಮ್ಮ ಒಳ್ಳೆ ರೀತಿ ಇದ್ದರೆ ಯಾರೇನು ಅಂದ್ಕೊಂಡ್ರೆ ನಮಗೇನಾಗಬೇಕು, ನಾವು ಒಳ್ಳೆ ರೀತಿ ನಾವಿರಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಇದ್ದು ನನ್ನ ರೊಟೀನ್ ನಾನು ಕೆಲಸ ಮಾಡ್ಕೊಂಡು, ಇನ್ನು ಕೆಲ್ಸಕ್ಕೆ ಬೇರೆ ಬರಬೇಕಾಗಿತ್ತಲ್ಲ. ಬೆಳಗ್ಗೆ ಇದ್ದು ವಾಂಗಿಬಾತ್ ಗೊಜ್ಜು ಮಾಡಿಕೊಂಡು ಮನೇಲಿ ಏನೇನು ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಆದರೂ ಇನ್ನೂ ಚೇತರಿಸ್ಕೊತ ಇದ್ದಾಳೆ ಕಣ್ರಿ. ಸ್ವಲ್ಪ ನಿಜ ಹೇಳ್ಬೇಕಂದ್ರೆ, ಯಾವ ಮಕ್ಕಳಿಗೆ ಆಗಲಿ ಬೇದಿ ವಾಂತಿ ಆದರೆ ಎಷ್ಟು ಸುಸ್ತಾಗ್ತಾರೆ ನೀವೇ ಹೇಳಿ. ಮಕ್ಕಳಿಗೆ ಆದರೆ ಇವಾಗ ಮಕ್ಕಳಿಗೆ ಹಾಸ್ಪಿಟ್ಲ್ ಒಂದೇ ಅಲ್ಲ ಕಣ್ರಿ, ಬೇರೆನೂ ಆಚೆಗಡೆನೂ ತೋರಿಸ್ಬೇಕು. ಯಾಕಂದರೆ ಮಕ್ಕಳಿಗಾಗೋದು ಸಂಧಿ ಅಂತೆ, ದೃಷ್ಟಿ ಆಗೋಗ್ಬಿಡುತ್ತೆ ಮಕ್ಕಳಿಗೆ ಬೇಗ ಈ ಥರ ಎಲ್ಲ ಇರುತ್ತೆ. ಒಬ್ಬೊಬ್ರು ಅರ್ಥ ಮಾಡ್ಕೊಂಡಲ್ಲ ಕಣ್ರಿ. ಪ್ರಾಮಿಸ್ ಹೇಳ್ಬೇಕಂದ್ರೆ ಇದಕ್ಕೆ ಬೇಜಾರಾಗೋಯ್ತು. ಇದೇ ಹೇಳೋಣ ಅಂತಲೇ ವ್ಲಾಗ್ ಮಾಡಿದ್ದು ಕಣ್ರಿ. ನಿಜ ಇತ್ತೀಚೆಗೆ ನಾನು ವ್ಲಾಗ್ಸೇ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಮನೇಲಿ ಮಾಡೋಷ್ಟು ಇರುತ್ತೆ ಹೋಗಿದ ತಕ್ಷಣ. ಈ ಥರ ಎಲ್ಲ ಜನ ಇರ್ತಾರಲ್ಲ, ಅದ್ರ ಬಗ್ಗೆನೇ, ಅದಕ್ಕೆ ಹೇಳೋಣ ಅಂತಲೇ ಒಂದು ರೊಟೀನ್ ವ್ಲಾಗ್ ಮಾಡಿಕೊಂಡು ನಿಮ್ಗೆ ಹೇಳೋಣ ಅಂತೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ ಕಣ್ರಿ. ಇನ್ನು ಬೆಳಗ್ಗೆ ಇದ್ದು ವಾಂಗಿಬಾತ್ ಗೊಜ್ಜು ಮಾಡಿದೆ, ಬಾಕ್ಸ್ಗೆಲ್ಲ ಹಾಕ್ಕೊಂಡೆ, ಟಿಫನ್ ಎಲ್ಲ ತಿಂದುಬಿಟ್ಟು ಹೋದ್ವಿ ಕಣ್ರಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗಲ್ಲಿ ನಾನು ಖಂಡಿತ ಯಾರು ಉದ್ದೇಶಪೂರ್ವಕವಾಗಿ ನಾನು ಏನೂ ಮಾತಾಡಿಲ್ಲ. ಜನ ಅರ್ಥ ಮಾಡ್ಕೋಬೇಕು, ಜನ ಹೆಂಗಿರ್ತಾರೆ ಅನ್ನೋದೇ ಇವಾಗ ನಿಜ. ಪ್ರಾಮಿಸ್ ಕಣ್ರಿ. ಇದು ಲಾಸ್ಟಲ್ಲಿ ನನ್ನ ಮಗಳು ವೀಡಿಯೋ ಮಾಡಿರೋದು ಹೆಂಗೆ ಮಾಡಿದ್ದಾಳೆ ನೋಡಿ, ಬ್ಲರ್ರಾಗಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಕಣ್ರಿ, ಅರ್ಥ ಮಾಡ್ಕೊತೀನಿ ಯಾವ ಥರ ಇರ್ತಾರೆ ಅನ್ನೋದು ಅದು ಹೇಳೋದಕ್ಕೆ ವ್ಲಾಗ್ ಅನ್ನೋದು ಮಾಡಿದ್ದು ಕಣ್ರಿ. ನಿಜ ಜಾಸ್ತಿ ಬೇಜಾರಂತೂ ಆಗೋಯ್ತು. ನಮ್ಮ ಯಜಮಾನ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅವ್ರಿಗೆ.